ಏನಾಯ್ತಾ? ಬಹಳ ಅನುಮಾನದಲ್ಲಿ ಕೂತಾಗ ಉಂಟು ಆ ಕಡೆ ಈ ಕಡೆ. ನಾನು ಮೊದ್ಲಿಂದಲೂ ಅಭ್ಯಾಸ ಹಾಗೆ, ಹುಟ್ಟು ಗುಣ ಸುಟ್ಟು ಹೋಗುದಿಲ್ಲ ಅಂತ ಒಂದು ಮಾತಿಲ್ವಾ? ಯಾಕೆ? ಗುರುಕುಲದ ಇದ್ದಾಗಿಂದಲೂ ಹಾಗೆ. ಗುರುಗಳು ಪ್ರಶ್ನೆ ಕೇಳಿದ ಮರುಗಳಿಗೆ ಮೊದಲು ಕೈ ಎತ್ತುವನೇ ನಾನು. ಪ್ರಶ್ನೆ ಕೇಳಿದ್ರ ಮೊದಲು ಕೂತ್ಕೊಳ್ಳುವನೇ ನಾನು. ಅದು ಉತ್ತರ ಕೂತ್ಕೊಳ್ಳೇಬೇಕು ಅಲ್ವಾ? ಅಂದ್ರೆ ಉಳಿದವರಿಗೆ ಅವಕಾಶ ಕೊಡ್ಲಿಕ್ಕೆ ನನಗೆ ಗೊತ್ತು. ನೀನು ಕುಡಿತೀಯಾ? ಯಾರು ಹೇಳ್ಬೋದು ನಿಂಗೆ? ಲಕ್ಷ್ಮಿ ಮಾಡ್ಕೊಳ್ಬೇಡ. ಇಲ್ಲ ಇಲ್ಲ, ನಾನು ಓದಲೆಲ್ಲ ಕುಡಿಯುತ್ತೆ. ಅಂದ್ರೆ ಹೋಗುವಾಗ ವ್ಯವಸ್ಥೆ ಮಾಡ್ಕೊಂಡೆ ಹೋಗ್ತೀವಿ. ಅಂದ್ರೆ ನಮಗ್ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ, ಮತ್ತೆ ಯಾರಲ್ಲೂ ಕೇಳುದಿಲ್ಲ. ಆ ವ್ಯವಸ್ಥೆ ಮಾಡಿಕೊಂಡು ಹೋಗುದು ಯಾವಾಗ? ಹೋದಲ್ಲಿ ನಮ್ಗೆ ಅನುಕೂಲವಾಗದೆ ಇಂಥದ್ದು ಸಿಗದೇ ಇದ್ದಾಗ ನಾವು ವ್ಯವಸ್ಥೆ ಮಾಡ್ಬೇಕು. ನಾನು ಕೆಲವೊಂದ್ಸಲ ಓದೋದರೆಲ್ಲ ಕೊಡುತ್ತೆ, ಸ್ವರ ಹಾಳಾಗಿ ಹೋಯ್ತು. ಹೌದಾ? ಅದಕ್ಕಾಗಿ ನನಗ್ ಬೇಕಾಗದ್ ನಾ ಹಿಡ್ಕೊಂಡು ಹೋಗ್ತೇನೆ. ಹಾಗಲ್ಲೂ ಸ್ವರ ಹಾಳಾಗ್ಲಿಕ್ಕೆ ಒಂದೇ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಇದ್ದದ್ದ? ಬೇರೆ ಬೇರೆ ರೀತಿ ನಮ್ಮಲ್ಲಿ ಮದ್ಯ ಉಂಟು, ಬಿಸಿ ಉಂಟು, ತಂಪು ಉಂಟು. ನಿನಗೆ ಅರ್ಥ ಆದಿತ್ತು? ನನಗೀಗ ಈ ಮತ್ತಿದೆಲ್ಲ ಅಲ್ಲ ಬೇಡವೆ. ಅಂದ್ರೆ ನಾ ಕೊನೆಗೆ ಏನಿದ್ರು ಕಾದಾಡಿಸಿದ ಹಾಲು ಅಲ್ಲ ಬೇಡ, ಈಗ ಬೇಡ. ಬೇಡವಾ? ಕಲಾ ತಿಂತೀಯಾ? ಇಲ್ಲ, ನಾನು ನಾಳೆ ಎಲ್ಲಿಗೆ ಹೋಗುದು? ಕೂತ್ಕೋ, ಒಂದು ತಿನ್ಕೊಂಡೆ ಹೋಗಿ. ಕೂತ್ಕೋ, ತಿನ್ಕೊಂಡೆ ಹೋಗು. ಬೇಡ. ತಿಂತೀಯಲ್ಲ? ಕೂತ್ಕೋ. ಅಲ್ಲಿ ತಿಂತಿ ಅಂತ ಖಾಲಿ ಕೈ ಹಾಕುದು ಯಾಕೆ? ಯಾರು ಹೇಳಿದ್ದು? ನಾನು ನಾಳೆ ಬರ್ತಾ ಇದ್ದೇನೆ. ಏನೋ ಅಷ್ಟು ಭಯಗೊಳ್ಳುದು ಯಾಕೆ ನೀನು? ಭಯಗೊಳ್ಳುದು ಅಂತ ಕೆಲವೊಂದು ಪರಿಸ್ಥಿತಿ ಗೊತ್ತಾಗುದಿಲ್ಲ, ಕೆಲವೊಂದು ಸ್ಥಳ ಎಲ್ಲ ಹೇಗಿರ್ತದೆ ಅಂತ. ಹೋದಾಕ್ಷಣ ನಮ್ಮನ್ನು ನೋಡಿ ಮತ್ತೆ ಬದಲಾವಣೆ ಆದ್ರೂ ಆಯ್ತೆ. ಹಾಗಲ್ಲ, ತಿಂತೀಯ ಅಂತ ಕೇಳಿದ್ದ. ಹೌದು, ಕೇಳುವಾಗ ನನ್ನ ಗೆಜ್ಜೆ ಸಡಿಲಾಯ್ತು. ಆ ಗೆಜ್ಜೆ ಸರಿ ಮಾಡ್ಕೊಂಡದ್ದು. ಆ ಗೆಜ್ಜೆ ಹೊತ್ತೊತ್ತಿಗೆ ಸಡಿ ಹಾಕಿದ್ರೆ ಕೊಡ್ಬೇಕು. ಏನ್ ಮಾಡ್ಲಿಕ್ಕೆ ಆಯ್ತದೆ? ನನಗೆ ಗೊತ್ತು, ನಿನಗೆ ಗೊತ್ತು, ಗೆಜ್ಜೆ ಗೊತ್ತಾಗ್ತದೆ. ಅದಕ್ಕೆ ಗೊತ್ತಿಲ್ಲಲ್ಲ. ಹಾಗೆ ತಿನ್ನೋದಕ್ಕೆ ಏನ್ ಬೇಕು? ತಿನ್ನುವುದಕ್ಕೂ ನಾವು ಮೊದ್ಲಿಂದ ಹಾಗೆ ಕುಡಿಯುವಾಗೆ ತಿನ್ನುವ. ತಿನ್ನುವಾಗ್ಲೇ ಕುಡಿಯುವ. ಹೌದು, ಆಮೇಲೆ ಆಗುದಿಲ್ಲ, ಮೊದ್ಲು ಆಗುದು. ಮುಂದೆ ಏನಾಯ್ತು? ಜೋರ್ ಮಾಡಿದ್ದೇನೆ. ಸುಮ್ಮನೆ ಮಕ್ಕಳು ಹೀಗೆ ನೋಡಿದಾಗ ನೋಡ್ತಾರೆ, ಬಿಳಿ ಕಂಡ್ಬಿಟ್ಟು. ಅಲ್ಲ, ಜೋರ್ ಮಾಡೋದಿಲ್ಲ. ಜೋರ್ ಮಾಡ್ಲಿಕ್ಕೆ ಕಾರಣ ಉಂಟು. ಏನು? ಬಳಸದೇ ಇದ್ದ ಬಾವಿ ನೀರು ಹಾಳಾದ ಹಾಗೆ. ಹೌದು. ಬಂದು ಹೋಗದೇ ಇದ್ರೆ ಬಂಧುತ್ವವೇ ಹಾಳಾಗಿ ಹೋಗುತ್ತದೆ. ಅದೊಂದು ಮಾತಿದ್ದದ್ದು ಗುರುಗಳು ಹೇಳಿದ್ದು ಮರೆತು ಹೋಯ್ತು ನಿನಗೆ? ಯಾವುದು? ಆ ಗಾದೆಯನ್ನು ಅಂದ ಹೇಳಿದ್ದಲ್ಲ ಅಲ್ವಾ? ಹೌದೌದು. ಒಂದೇ ಅಂಗಳದಲ್ಲಿ ಆಡಿದವರು ನಾವು. ಹೌದಪ್ಪ. ಆಟದಲ್ಲಾಗ್ಲಿ, ಪಾಠದಲ್ಲಾಗ್ಲಿ, ಕೂಟದಲ್ಲಾಗ್ಲಿ, ಊಟದಲ್ಲಾಗ್ಲಿ ನಿನ್ನ ಜೊತೆ ಇದ್ದವಳು ನಾನು ಅಲ್ವಾ? ಗುರುಮಠ ಆಗಲಿ ಎಷ್ಟು ಸಮಯ ಆಯ್ತು. ಯಾವ ಕಾಲ ಆಗಿ ಹೋಯ್ತೆ. ಗೆಳತಿಯೊಬ್ಳು ಇದ್ದಾಳೆ, ವಿದ್ಯಾಧರೆ. ಹೌದಾ? ಅವಳು ನೋಡ್ಬೇಕು, ಮಾತನಾಡ್ಬೇಕು ಎನ್ನುವ ಯೋಚನೆ ನಿನಗೆ ಬಂದಿದ್ಯಾ? ಒಮ್ಮೆ ಏನ್ ನನಗೆ ನೆನಪಿಲ್ಲ ಅಂತ ಮಾಡ್ಕೊಂಡು. ಒಮ್ಮೆ ಆದ್ರೂ ಬಂದಿದ್ಯಾ ನೀನು? ಬರಬೇಕು ಅಂತ ಎಷ್ಟು ಸಲ ಪ್ರಯತ್ನ ಪಟ್ಟೆ ಗೊತ್ತಾ? ಏನಾಯ್ತು? ಯಾವಾಗ ಗುರುಕುಲವನ್ನು ಪೂರೈಸಿಕೊಂಡು ಮನೆಗೆ ಬಂದ ನಮ್ಮ ಅಪ್ಪಯ್ಯ ಒಂದು ರಗಳೆ ಕೊಡುದು ಅಂತ ಹೇಳಿದ್ರು ಅಷ್ಟಿಷ್ಟ ಅಲ್ಲ ನನಗೆ. ಏನಂತ? ಅಂದ್ರೆ ನಿಮ್ಮ ಅಪ್ಪಯ್ಯ ನನ್ನ ಅಪ್ಪಯ್ಯಂಗೆ ರಗಳೆ ಕೊಡುದು, ನನ್ನ ಅಪ್ಪಯ್ಯ ನನಗೆ ರಗಳೆ ಕೊಡುದು. ಅಂದ್ರೆ ತಿರುಗಾಟ, ರಾಜಕೀಯ ವ್ಯವಸ್ಥೆ. ಮಗನ ಅಲ್ಲೂ ಹೋಗು ಇದನ್ನು ಕೊಟ್ಟು ಬಾ, ಅಲ್ಲಿ ಹೋಗಿ ಇದನ್ನು ಕೊಟ್ಟು ತಿರುಗಾಟದಲ್ಲಿ ನಮ್ಮ ಆಯುಷ್ಯ ಕಳೀತು ಬಿಟ್ಟು ನಮಗೆ ಬೇಕು ಅಂತ ಏನು ಮಾಡ್ಕೊಂಡು ಸುಮ್ಮನೆ ಇರುತ್ತಲ್ಲ. ರಾಜಕೀಯ ನೋಡ್ಕೊಳ್ಳಿಕ್ಕೆ ನಿಮ್ಮ ಅಪ್ಪಯ್ಯ ಇರುವಾಗ ಮತ್ತೆ ನೀನ್ ಯಾಕೆ? ಅಪ್ಪಯ್ಯನು ಅಗತ್ಯ ತಿರುಗಾಟಕ್ಕೆಲ್ಲ ನಾವು ಹೋಗುದು. ಹಾಗೆ ಈ ಕಲಾದರ ಎಷ್ಟು ಬೆಳೆದಿದ್ಯಾ ನೀನು? ಎಲ್ಲರೂ ಹಾಗೆ ಹೇಳ್ತಾರ. ಗುರುಮಠದಲ್ಲಿ ಇದ್ದಾಗಿಲ್ಲ ನೀನು. ಗುರುಮಠದಲ್ಲಿ ನೋಡ್ಬೇಕು, ಒಂದು ಮೂಗಿನಲ್ಲಿ ಸುರಿಸುತ್ತಾ ಮತ್ತೊಂದು ಕೈಯಲ್ಲಿ ತಲೆ ತುರಿಸುತ್ತಾ ನೀನ್ ಇದ್ದದ್ದು ನೋಡಿದ್ರೆ ಆ ಮೂಗಲ್ಲಿ ಸುರಿಸುತ್ತಾ ನನಗಷ್ಟು ಬೇಸರ ಆಗುದಿಲ್ಲ. ಆ ಸುರಿದ ಮೂಗಿಗೆ, ಮೂಗಿನ ಹೊಳ್ಳೆಗೆ ಈ ನಾಲ್ಗೆ ತಾಗಿಸ್ತಿದ್ದದ್ದು. ಎಂತ ಮಾಡುದು? ಅದಕ್ಕಾಗಿ ನಾನಿನ್ ಪಕ್ಕದಲ್ಲೇ ಕೂತ್ಕೊಳ್ಳೋದಾಗಿತ್ತು. ಅಲ್ಲಲ್ಲ, ಹೆಚ್ಚಾಯ್ತು ಅಲ್ಲೇ ವರ್ಷ. ಸುಳ್ಳೇನ್ ಬೇಡ, ಅದು ನನ್ನ ಪಕ್ಕದಲ್ಲಿ ಕೂತದ್ದಲ್ಲ, ಅಲ್ಲಿ ಕೂತದ್ದು ಜಯಲಕ್ಷ್ಮಿ. ಉಳಾಗಿದ್ದಾನೆ ಅವಳ ಮೈಗೆ ಒರೆಸಿ ಅವಳು ನಿನ್ ಮುಖಕ್ಕೆ ಬಾರಿಸಿದ್ದೆಲ್ಲ ನೆನ್ಪೋಯ್ತು ನಿನಗೆ? ಅಲ್ಲಿದ್ದಲ್ಲ, ನೀನು ಹಾಗಿದ್ಯಾ? ಮತ್ತೆ ಈಗ ನೋಡು, ಉದ್ದ ಜಡೆ, ಒಂದೇ ಜಡೆ, ಆಗ 2 ಜಡೆ ಆಗಿತ್ತು. ಅದು ಹೀಗೆ ಮಾಡಿದ್ರೆ ಕೋಡು, 2 ಕೋಡ್ ಜಡೆ ಹೀಗೆ ಕೆಳಗಿರು. ಅವಾಗ ನೀನು ಹೇಗಿದ್ದೆ, ಈಗ ಬದಲಾವಣೆ ಅಲ್ವೇನೆ? ಹಾಗೆ. ಹೌದು, ಹಾಗೆ. ಹೌದು, ಬಾಳೆಯ ಬಾಳು ಬಾಳೆ ಹಾಗೆ. ಈಗ ಇದ್ದವ್ರು ಅಂತ ಬೆಳೆದೆ ನೀನರುವ ಸಂತೋಷ ಆಯ್ತು. ಹೌದೇ? ನಿನ್ನನ್ನು ಕಂಡು ಹಳೆಯ ಮನಸ್ಸಿಗೆ ಆನಂದವಾಯಿತು. ಆದ್ರೆ ಕಾರ್ಯಕಾರಣ ಇಲ್ಲದೆ ನೀನು ಎಲ್ಲಿಗೂ ತಿರುಗಾಟ ಮಾಡುವವರಲ್ಲ. ಒಟ್ಟಾರೆ ತಿರುಗಾಟಲ್ಲ ಬಂದಿದ್ದಿ ಅಂತಾದ್ರೆ ನಾವು ಹೇಗೆ ಮೊದಲಿಂದ ಹಾಗೆ. ಕಳೆದ ಮಳೆಗಾಲ ಎಷ್ಟು ಅನ್ನೋದು ಪ್ರಧಾನ ಅಲ್ಲ, ಅದ್ರಲ್ಲಿ ಎಷ್ಟು ಕೂಡಿಟ್ಟಿದ್ದೇವೆ ಅನ್ನೋದೇ ಪ್ರಧಾನ. ಆ ಮಟ್ಟಿಗೆ ನೀನ್ ಆಗ್ಬೋದು. ಹೌದು, ನಿನ್ನ ನೋಡಿದ್ರೆ ಸ್ವಲ್ಪ ಕೂಡಿಡುವ ಲಕ್ಷಣ ಕಾಣಿಸ್ತವ್. ಇವತ್ತೆಲ್ಲಾದ್ರೂ ಭವಿಷ್ಯಕ್ಕೆ ಬೇಕು ಅಂತಾರು ಮಾಡಿಟ್ಕೊಳ್ಬೇಕು. ಮತ್ತೆ ನೀನು ಕೂಡಿಡಬೇಕು ಅಂತಿಲ್ಲ. ನಿಮ್ಮ ಅಪ್ಪಯ್ಯ ಅಜ್ಜಯ್ಯ ಕೂಡಿಟ್ಟದ್ದೇ ಖರ್ಚು ಮಾಡಿದ್ರೆ ಅದೇ ಹೇಳುವವರಿಗೆ ಬಹಳ ಸುಲಭವೇ, ಅನುಭವಿಸುವನಿಗೆ ಗೊತ್ತುಂಟು ಯಾರ್ಯಾರು ಎಷ್ಟು ಮಾಡಿಟ್ಟಿದ್ದಾರೆ, ನಾನು ಎಷ್ಟೆಷ್ಟು ಖರ್ಚು ಮಾಡ್ಬೇಕು ಅಂತ. ಅನುಭವಿಸ್ಲಿಕ್ಕೆ ಗೊತ್ತಾಗ್ಬೇಕು ಅಂತ ಹೇಳ ನಮ್ಮ ಅಪ್ಪ ಒಂದೇ ಸಲ ನನಗೆ ಖರ್ಚಿಗಂತೂ ಕೊಡ್ಲಿಲ್ಲ. ಅಪ್ಪ ಕೊಡುದಿಲ್ಲ, ನೀನೇ ತಗೊಳ್ಳುವಾಗ ಮತ್ತೆ ಅಪ್ಪ ಕೊಡುವುದೇ. ಹೇಳಿದ್ವಿ, ಇನ್ನೇನಾದ್ರೂ ನಾವು ಪ್ರಯತ್ನ ಪಟ್ಟು ಅಪ್ಪನಿಗೆ ಏನಾದ್ರೂ ಕೊಡ್ಬೇಕು ಬಿಟ್ರೆ ಅಪ್ಪನಿಗೆ ನಾವು ಏನು ಕೇಳಬಾರ್ದು ಅಂತ ತೀರ್ಮಾನ. ಇನ್ನಾದ್ರೂ ಗೊತ್ತಾಯ್ತಲ್ಲ. ಇವತ್ತೇನೆ ಇನ್ನೊಬ್ರು ಬಂಡವಾಳದಲ್ಲಿ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯವ. ಯಾರೋ ಮಾಡಿಟ್ಟ ದುಡ್ಡು ಅಂತ ಖರ್ಚು ಮಾಡುವುದಲ್ಲ, ನಾವೇನ್ ಮಾಡಿದ್ದೇವೆ ಅನ್ನೋದು ಬೇಕು. ಅದು ಪ್ರಯತ್ನ. ಆ ಪ್ರಯತ್ನ ಫಲ ಕಾಣ್ತದೆ. ಆದ್ರೆ ನಿನ್ನ ಕುರಿತಾಗಿ ಹೇಳುವುದಿಷ್ಟೇ, ಏನು? ಕಾರ್ಯಾರ್ಥಿ
ರೀತಿಯಾಗಿ ತಿರುಗಾಟ ಮಾಡುವಂತ ನೀನು ಇಲ್ಲಿಗೆ ಬಂದಿದ್ದೀಯ ಅಂತಾದ್ರೆ ಏನನ್ನು ಹೇಳುವುದಕ್ಕೆ ಬಂದಿರಬೇಕು ಅಂತ ನಾನು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡೆ. ಹೌದು, ಅದೇನು ಹೇಳ್ತಾರಲ್ಲ, ಮನಸ್ಸಿನ ಹದನವನ್ನ ಇದು ವದನ ಸೂಚಿಸ್ತಾರೆ. ನಿನ್ನ ಮುಖ ನೋಡಿದ್ರೆ ಏನೋ ಹೇಳಬೇಕು 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 ತುಡಿತ 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 ಮಿಡಿತ, ಮನಸ್ಸಿನ ಮಿಡಿತ, ಮುಖದ ತುಡಿತ ಎದ್ದು ಕಾಣುತ್ತಾ ಇದೆ. ಕಲಾ ಏನು ಅಂತದ್ದು ಅಂದ್ರೆ ನಾನು ಇಲ್ಲಿಗೆ ಬರುವ ಉದ್ದೇಶ ಏನಂತ ಗೊತ್ತಾಗ್ಲಿಲ್ಲ. ಬರುವುದಕ್ಕ ಕಾರಣವಾ ಚಂಚಲ ಗೊಡುತ್ತ ಕಲಾ ಮನದಿ ಶಂಕೆಯ ಕಾಡುತ್ತ ವನಜಾಜಿಯುನ್ನ ಪರಿಣಯದ ವನಜಾಜಿಯುನ್ನ ಪರಿಣಯದ ಅನುವಿಯು ಮರಿಯದು ವನಜಾಜಿಯುನ್ನ ಪರಿಣಯದ ಅನುವಿಯು ಮರಿಯದು ಇಲ್ಲಿಗೈತು ಇಲ್ಲಿ ಐತಂತೆ ವನಜಾಜಿಯುನ್ನ ಪರಿಣಯದ ಅನುವಿಯು ಚಂಚಲಗೊಳು